ಮೊದಲು ಶ್ರೀಮಠದ ಎಲ್ಲ ಸಾನ್ನಿಧ್ಯಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಆ ಬಳಿಕ ಶ್ರೀ ಕ್ಷೇತ್ರದ ಎಲ್ಲ ಸಾನ್ನಿಧ್ಯಗಳಿಗೆ ಬಲ ಬಂದು ಹೃದಯ ಗುರುವನ್ನು ಹೃದಯದಲ್ಲಿಯೇ ಅರ್ಚಿಸಿ ರಾಮಕಥೆಯ ಇಂದಿನ ಸನ್ನಿವೇಶವನ್ನು ವರ್ಣಿಸುವುದಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಮೊಟ್ಟ ಮೊದಲು ವಿಶ್ವಾಸದ ಮಾತು. ಬದುಕಿನಲ್ಲಿ ಶ್ವಾಸ ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚು ಮುಖ್ಯ ವಿಶ್ವಾಸ. ಅದು ಅದ್ಭುತಗಳನ್ನು ಮಾಡ್ತದೆ. ಹಾಗಾಗಿ ಮಾತು ಬಂತು, ವಿಶ್ವಾಸ ಫಲದಾಯಕ. ವಿಶ್ವಾಸವು ಫಲವನ್ನು ಕೊಟ್ಟೇ ಕೊಡ್ತದೆ, ಕೊಡದೇ ಇರೋದಿಲ್ಲ. ಇಡಬೇಕು ವಿಶ್ವಾಸವನ್ನು. ಹುಟ್ಟಿದ ಮಗುವಿಗೆ ತಾಯಿಯಲ್ಲಿ ನಂಬಿಕೆ, ಶಸ್ತ್ರಚಿಕಿತ್ಸೆಗೆ ಹೋದಾಗ ವೈದ್ಯರಲ್ಲಿ ನಂಬಿಕೆ. ಗೊತ್ತಿಲ್ಲ, ಅನಸ್ತೇಷಿಯಾ ಕೊಟ್ಟಿರ್ತಾರೆ, ಎಲ್ಲಿ ಕೊಯ್ತಾನೋ, ಏನು ಕೊಯ್ತಾನೋ, ಎಷ್ಟು ಕೊಯ್ತಾನೋ. ಆದರೆ ನಾವು ನಮ್ಮನ್ನು ಕೊಟ್ಟುಕೊಳ್ಳೋದಿಲ್ವಾ? ನಂಬಿಕೆ. ವಿಮಾನ ಪ್ರಯಾಣದಲ್ಲಿ ಆ ವಿಮಾನದ ಪೈಲಟ್ ಮೇಲೆ ನಂಬಿಕೆ, ಒಬ್ಬನ ಮೇಲೆ ನಿಂತದೆ ಎಲ್ಲರ ಜೀವಗಳು. ಅವನಿಗೊಬ್ಬನಿಗೆ ತಲೆ ಕೆಟ್ಟರೆ ಎಲ್ಲರ ಬದುಕೇ ಕೆಡ್ತದೆ ಅಂತ ನಂಬೋದಿಲ್ವಾ ನಾವು? ಗಂಡನಿಗೆ ಹೆಂಡತಿಯ ಮೇಲೆ ನಂಬಿಕೆ, ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಜೀವಕ್ಕೆ ದೇವರ ಮೇಲಿನ ನಂಬಿಕೆ. ಈ ನಂಬಿಕೆಗಳು ನಮ್ಮ ಬದುಕನ್ನು ಆಧರಿಸಿವೆ. ಈ ಸನ್ನಿವೇಶ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು. ಈಗ ಭಕ್ತ ಭಗವಂತನಲ್ಲಿ ವಿಶ್ವಾಸ ಇಡುವಂಥದ್ದು ಪ್ರಸಿದ್ಧ. ಆದರೆ ಇಲ್ಲಿ ಭಗವಂತನೇ ಭಕ್ತನ ಮೇಲೆ ವಿಶ್ವಾಸವನ್ನು ಇಡ್ತಾನೆ, ಹನುಮಂತನ ಮೇಲೆ ರಾಮನ ವಿಶ್ವಾಸವನ್ನು ಇಡ್ತಾನೆ. ಕೃತಕಾರ್ಯನು ನೀನಾಗುವ ಎಂಬುದು ಮೊದಲೇ ತಿಳಿದಿತ್ತು, ಭದ್ರ ಭರವಸೆಯು ಮುದ್ರೆ ಉಂಗುರವ ನಿನಗೇ ಕೊಡಿಸಿತ್ತು. ಹನುಮ ನಿನಗೇ ಕೊಡಿಸಿತ್ತು. ಭಗವಂತನ ಭದ್ರ ಭರವಸೆ ಭಕ್ತನ ಮೇಲೆ, ಭಕ್ತೋತ್ತಮನ ಮೇಲೆ ಇದೆ ನೋಡಿ. ನಂಬಿಕೆಯ ಪಾಠವನ್ನು ರಾಮ ಮತ್ತು ಹನುಮಂತರು ನಮಗೆ ಹೇಳಿದ್ದಾರೆ. ನಂಬಿಕೆಯನ್ನು ಇಡಬೇಕು. ನಾವು ಒಂದು ದೃಷ್ಟಾಂತವನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ. ಅಸ್ತಮ ಇತ್ತು, ವೈದ್ಯರ ಬಳಿ ಹೋದ. ವೈದ್ಯರು ಔಷಧ ಬರೆದು ಕೊಟ್ಟರು. ಹೇಳಿದರು, ಇದನ್ನು 14 ಪಾಲು ಮಾಡಿ ದಿನ ಒಂದೊಂದು ಪಾಲು ಸೇವನೆ ಮಾಡಬೇಕು ಅಂತ. ಅದಕ್ಕಿಂತ ಮೊದಲೇ ಕಾಯಿಲೆ ಗುಣ ಆಯಿತು ಅವನಿಗೆ. 14 ದಿನಕ್ಕಿಂತ ಮೊದಲೇ ಕಾಯಿಲೆ ಗುಣ ಆಯಿತು. ವೈದ್ಯರಿಗೆ ಆಶ್ಚರ್ಯ ಆಯಿತು. ಹೌದಾ, ಯಾವುದು ನೀನು ತಗೊಂಡಿದ್ದು ಸ್ವಲ್ಪ ಹೇಳಿ ನೋಡೋಣ ಅಂತಾಗ ಗಮನಕ್ಕೆ ಬಂದಿದ್ದೇನು ಅಂದರೆ, ಡಾಕ್ಟ್ರು ಕೊಟ್ಟ ಚೀಟಿ ಇದೆಯಲ್ಲ, ಬರ್ಕೊಟ್ಟ ಚೀಟಿ ಇದೆಯಲ್ಲ, ಇಂಥ ಔಷಧ ಅಂತ, ಆ ಚೀಟಿಯನ್ನೇ 14 ಪಾಲು ಮಾಡಿ ದಿನ ಒಂದೊಂದು ಪಾಲು ತಿಂದಿದ್ದಾನೆ ಅವನು. ಆ ಕಾಗದವನ್ನೇ 14 ಚೂರು ಮಾಡಿ ದಿನಕ್ಕೊಂದು ಚೂರು ಸೇವನೆ ಮಾಡಿದ್ದಾನೆ. ಅವನಿಗೆ ಪಾಪ ತಪ್ಪು ಕಲ್ಪನೆ ಆಯಿತು. ಡಾಕ್ಟ್ರು ಚೀಟಿ ಕೊಟ್ಟು ಇದನ್ನು 14 ಪಾಲು ಮಾಡಿ ತಿನ್ನು, 14 ದಿನ ತಿನ್ನು ಅಂತ ಹೇಳಿದ್ರಿಂದ ಅಂಗಡಿಗೆ ಹೋಗಿ ಔಷಧ ತಗೊಂಡು ಅಲ್ಲಿ 14 ಪಾಲು ಮಾಡಲಿಕ್ಕೆ ಅವನಿಗೆ ಗೊತ್ತಾಗಲಿಲ್ಲ. ಚೀಟಿಯನ್ನೇ 14 ಪಾಲು ಮಾಡಿ ದಿನಕ್ಕೊಂದು ಪಾಲು ಅಂತ ಸೇವನೆ ಮಾಡಿದ್ದು. ಆದರೆ ಕಾಯಿಲೆ ಗುಣ ಆಗಿದೆ. ಇದು ವೈದ್ಯನ ಮಹಿಮೆ ಅಲ್ಲ, ಇದು ವಿಶ್ವಾಸದ ಮಹಿಮೆ. ವೈದ್ಯನ ಮೇಲೆ ಎಷ್ಟರ ಮಟ್ಟಿಗೆ ವಿಶ್ವಾಸ, ವೈದ್ಯ ಕೊಟ್ಟ ಚೀಟಿಯ ಮೇಲೆ ಎಂಥ ಭಕ್ತಿ, ಎಂಥ ನಿಷ್ಠೆ ಆತನಿಗೆ. ಕಾಗದ ಹರಿದು ನುಂಗಿದ್ರು ಕೂಡ ಕಾಯಿಲೆ ಗುಣ ಆಯಿತು ಅಂತ. ಹಾಗಾಗಿ ನಮ್ಮ ಬದುಕಿನಲ್ಲಿ ಇಂಥ ಪವಾಡಗಳು ಸಂಭವಿಸ್ತವೆ. ನಾವು ನಂಬಿಕೆಯನ್ನು ದೃಢವಾಗಿಟ್ಕೊಂಡ್ರೆ, ಬಲವಾಗಿಟ್ಕೊಂಡ್ರೆ ನೋಡಿ, ದೊಡ್ಡ ಜ್ಞಾನ ಇಲ್ಲದೆ ಇದ್ದರೂ, ದೊಡ್ಡ ತಪಸ್ಸು ಇಲ್ಲದೆ ಇದ್ದರೂ, ದೊಡ್ಡ ಶಕ್ತಿ ಇಲ್ಲದೆ ಇದ್ದರೂ, ನಂಬಿಕೆ ಹೊಂದಿದರೆ ಆ ನಂಬಿಕೆಯೇ ನಮ್ಮನ್ನು ಜೀವನದಲ್ಲಿ ಮುನ್ನಡೆಸ್ತದೆ. ಅಪನಂಬಿಕೆಗಿಂತ ದೊಡ್ಡ ಶತ್ರುವಿಲ್ಲ, ನಂಬಿಕೆಗಿಂತ ದೊಡ್ಡ ಮಿತ್ರನಿಲ್ಲ. ಹಾಗೆ 2 ಸಂಗತಿಗಳು ತುಂಬ ಮುಖ್ಯ ಜೀವನದಲ್ಲಿ. ಒಂದು ವಿಶ್ವಾಸವನ್ನು ಇಡುವುದು, ಇನ್ನೊಂದು ವಿಶ್ವಾಸವನ್ನು ಉಳಿಸಿಕೊಳ್ಳುವುದು. ಇವೆರಡೂ ತುಂಬ ಮುಖ್ಯ. ನಾವು ಯಾರಲ್ಲಿ ವಿಶ್ವಾಸವನ್ನು ಇಡಬೇಕು, ವಿಶ್ವಾಸ ಯೋಗ್ಯರಾದವರಲ್ಲಿ ವಿಶ್ವಾಸವನ್ನು ಇಡಬೇಕು. ಆಮೇಲೆ ನಮ್ಮಲ್ಲಿ ಯಾರಾದರೂ ವಿಶ್ವಾಸ ಇಟ್ಟರೆ, ನಮ್ಮ ಮೇಲೆ ಯಾರಾದರೂ ವಿಶ್ವಾಸ ಇಟ್ಟರೆ ಆ ವಿಶ್ವಾಸವನ್ನು ಪ್ರಾಣ ತೆತ್ತಾದರೂ
ಉಳಿಸಿಕೊಳ್ಬೇಕು. ಹನುಮಂತ ಏನು ಹಳೆಯ ಪರಿಚಯ ಅಲ್ಲ ರಾಮನಿಗೆ, ಇತ್ತೀಚಿನ ಪರಿಚಯ. ಈಗ ಮಳೆಗಾಲಕ್ಕೆ ಮೊದಲು ಪರಿಚಯ ಆಗಿದ್ದು, ಮಳೆಗಾಲದ ಬಳಿಕ ಈ ಘಟನೆ ನಡೀತಾ ಇರತಕ್ಕಂಥದ್ದು. 4 ತಿಂಗಳ ಪರಿಚಯ ಹನುಮಂತ ರಾಮನಿಗೆ. ಆದರೆ ಎಂಥ ವಿಶ್ವಾಸ ಅಂದರೆ, ತನ್ನ ನಾಮಧೇಯದಿಂದ ಅಂಕಿತವಾಗಿರ್ತಕ್ಕಂಥ ಮುದ್ರೆ ಉಂಗುರವನ್ನು ಎತ್ತಿ ಕೈಯಲ್ಲಿ ಕೊಟ್ಟು ಕಳುಹಿಸುವಷ್ಟು ವಿಶ್ವಾಸ. ಅದಾಗಲೇ ಹನುಮಂತನ ಆಳ ಅಗಲಗಳನ್ನು ರಾಮ ಅಳೆದಿದ್ದ ಎಂಬುದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹಾಗಾಗಿ ಈ ವಿಶ್ವಾಸದ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ತುಂಬ ಇದೆ, ಕಲ್ತ್ಕೊಳ್ಳಿಕ್ಕೆ ತುಂಬ ಇದೆ. ಮಕ್ಕಳೇ, ನಿಮಗೊಂದು ಸಂಗತಿಯನ್ನು ಹೇಳಬೇಕು. ನಾವು ದೊಡ್ಡ ಪ್ರಶ್ನೆ ಬರುವಂಥದ್ದು, ಹೌದು, ಯಾರು ವಿಶ್ವಾಸ ಯೋಗ್ಯರು ಅಂತ ಹೇಗೆ ಗೊತ್ತಾಗೋದು? ನೋಡೋದಕ್ಕೆ ಎದುರು ಭವ್ಯವಾಗಿ ಕಾಣ್ತಾರೆ, ಒಳ್ಳೆ ಬಟ್ಟೆ ಉಟ್ಕೊಂಡು ಬರ್ತಾರೆ, ಒಳ್ಳೆ ನಗುತ್ತಾರೆ. ಗೊತ್ತಾಗೋದು ಹೇಗೆ ಯಾರು ವಿಶ್ವಾಸ ಯೋಗ್ಯ ಮತ್ತು ಯಾರು ವಿಶ್ವಾಸ ಯೋಗ್ಯ ಅಲ್ಲ ಎಂಬುದು? ಅಂದರೆ ಅದಕ್ಕೆ ವಿದ್ಯಾಭ್ಯಾಸ ಇರ್ತಕ್ಕಂಥದ್ದು. ವಿದ್ಯಾಭ್ಯಾಸ ನಮಗೆ ಅಂಥ ಬೆಳಕನ್ನು ಬುದ್ಧಿಯಲ್ಲಿ ಕೊಡಬೇಕು. ವಿದ್ಯಾಭ್ಯಾಸದ ಮೂಲಕವಾಗಿ ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಗೊತ್ತಾಗಬೇಕು. ಯಾವ ವಿದ್ಯಾಭ್ಯಾಸ ನಮಗೆ ಒಳಿತು ಕೆಡುಕುಗಳ ವಿವೇಕವನ್ನು ಕೊಡೋದಿಲ್ವೋ ಅದು ವಿದ್ಯಾಭ್ಯಾಸ ಅಲ್ಲ, ವಿದ್ಯಾಭಾಸ. ವಿದ್ಯೆಯ ಆಭಾಸ. ಆಭಾಸ ಅಂದ್ರೇನು? ಸ್ವಲ್ಪ ಹಾಗೆ ಕಾಣ್ತದೆ, ನಿಜವಾಗಿ ಅದಲ್ಲ ಅಂತ. ವಿದ್ಯೆಯಂತೆ ಕಾಣ್ತಾ ಇದೆ, ಆದರೆ ನಿಜವಾದ ವಿದ್ಯೆ ಅಲ್ಲ ಅಂತ. ಒಂದು ವಿದ್ಯೆ, ಉತ್ತಮ ವಿದ್ಯಾಭ್ಯಾಸದಿಂದ ನಮಗೆ ಯಾರು ಒಳ್ಳೆಯವರು, ಯಾರು ನಿಜವಾಗಿ ಹಿತವರು ಎಂಬುದು ಗೊತ್ತಾಗ್ತದೆ. ಇನ್ನೊಂದು ಅನುಭವ, ಲೋಕಾನುಭವ, ಜೀವನಾನುಭವ. ಅದರ ಮೂಲಕವೂ ಕೂಡ ನಮಗೆ ಒಳಿತು ಕೆಡುಕುಗಳು ಗೊತ್ತಾಗ್ತವೆ. ಬದುಕೇ ಗುರುವಾಗಿ ನಮಗೆ ಪಾಠ ಕಲಿಸ್ತದೆ. ಹಾಗಾಗಿ ಯಾರು ವಿಶ್ವಾಸ ಯೋಗ್ಯರು ಎಂಬುದನ್ನು ಗುರುತಿಸುವಂಥದ್ದು, ಆಮೇಲೆ ಅವರ ಮೇಲೆ, ವಿಶ್ವಾಸ ಯೋಗ್ಯರ ಮೇಲೆ ವಿಶ್ವಾಸವನ್ನು ದೃಢವಾಗಿ ಇಡುವಂಥದ್ದು, ನಮ್ಮ ಮೇಲೆ ಯಾರಾದರೂ ವಿಶ್ವಾಸ ಇಟ್ಟರೆ ಅದನ್ನು ತಪ್ಪದೆ ಉಳಿಸಿಕೊಳ್ಳುವಂಥದ್ದು ಜೀವನದಲ್ಲಿ ಬಹಳ ಮುಖ್ಯ. ಹನುಮಂತ ಮುದ್ರೆ ಉಂಗುರವನ್ನು ಸ್ವೀಕಾರ ಮಾಡಿದ. ಎಲ್ಲಿಟ್ಟುಕೊಂಡ ಹನುಮಂತ ಮುದ್ರೆ ಉಂಗುರವನ್ನು? ಹನುಮಂತ ಕೈಚೀಲ ತಗೊಂಡು ಹೋಗಿದ್ರ ಬಗ್ಗೆ ಏನೂ ಉಲ್ಲೇಖ ಇಲ್ಲ ರಾಮಾಯಣದಲ್ಲಿ, ಅಲ್ವಾ? ಹ್ಯಾಂಡ್ ಬ್ಯಾಗ್ ತೊಗೊಂಡೋದ್ನ, ಸೂಟ್ ಕೇಸ್ ತೊಗೊಂಡೋದ್ನ, ಅಥವಾ ಬಗಲು ಚೀಲ ಹಾಕ್ಕೊಂಡು ಹೋದ್ನ? ಅದು ಯಾವುದೂ ಇಲ್ಲ. ಎಲ್ಲಿ ಇಟ್ಕೊಂಡಿರ್ಬೋದು ಉಂಗುರವನ್ನು? ಒಬ್ಬೊಬ್ಬರು ಒಂದೊಂದು ರೀತಿಯ ವರ್ಣನೆ ಮಾಡಿದ್ದಾರೆ. ಕೆಲವು ಕಡೆ ಅಂತೂ ಅದನ್ನು ಬಾಯಲ್ಲಿ ಇಟ್ಕೊಂಡ ಅಂತ ಬೇರೆ ವರ್ಣನೆ ಮಾಡಿದ್ದಾರೆ, ಬಾಯೊಳಗೆ ಇಟ್ಕೊಂಡ ಹನುಮಂತ ಅಂತ. ಆದರೆ ರಾಮಾಯಣ ಸ್ಪಷ್ಟವಾಗಿ ನಿರ್ದೇಶನ ಮಾಡ್ತದೆ ಎಲ್ಲಿಟ್ಕೊಂಡ ಎಂಬುದನ್ನು ಗುಟ್ಟಾಗಿಟ್ಟಿಲ್ಲ. ಸತದ್ ಗೃಹ್ಯ ಹರಿಶ್ರೇಷ್ಠ ಸ್ಥಾಪ್ಯ ಮೂರ್ಧ್ನಿ ಕೃತಾಂಜಲಿ. ರಾಮನ ಕೈಯಿಂದ ಮುದ್ರೆ ಉಂಗುರವನ್ನು ಸ್ವೀಕಾರ ಮಾಡಿದ ಹನುಮಂತ ಅದನ್ನು ತನ್ನ ತಲೆ ಮೇಲೆ ಇಟ್ಕೊಂಡ, ನೆತ್ತಿಯಲ್ಲಿ ಇಟ್ಕೊಂಡ. ಸರ್ವಾಪರಿ, ಎಲ್ಲಕ್ಕಿಂತ ಮೇಲೆ ಎಷ್ಟು ಗೌರವವನ್ನು ಸೀತೆಯ ಕುರಿತು, ರಾಮನ ಕುರಿತು ಹನುಮಂತ ಇಟ್ಟಿದ್ದ ಎನ್ನುವುದು ನಮಗೆ ಇದರಲ್ಲಿ ಸ್ಪಷ್ಟ ಆಗ್ತದೆ. ಸ್ಥಾಪ್ಯ ಮೂರ್ಧ್ನಿ, ನೆತ್ತಿಯಲ್ಲಿ ಭದ್ರವಾಗಿ ಸುರಕ್ಷಿತವಾಗಿ ಉಂಗುರವನ್ನು ಇಟ್ಟುಕೊಂಡು, ವಂದಿತ್ವ ಚರಣೋಚೈವ, ಆ ಶಿರಸ್ಸನ್ನು, ಮುದ್ರೆ ಉಂಗುರವನ್ನು ಹೊತ್ತಿರತಕ್ಕಂಥ ಶಿರಸ್ಸನ್ನು ರಾಮನ ಚರಣಗಳಿಗೆ ತಾಕಿಸಿ ಇನ್ನೊಮ್ಮೆ ಪ್ರಣಾಮಗಳನ್ನು ರಾಮನಿಗೆ ಮಾಡಿ, ಪ್ರಸ್ಥಿತ ಪ್ಲವಗೋತ್ತಮ, ಆ ಪ್ಲವಗೋತ್ತಮನು, ವಾನರೋತ್ತಮನು ಹೊರಟು ಬಂದನು. ಕಪಿಗಳೆಲ್ಲ ಹೊರಟು ನಿಂತಿದ್ದಾರೆ. ಪೂರ್ವಕ್ಕೆ ಭಿನ್ನತ, ದಕ್ಷಿಣಕ್ಕೆ ಅಂಗದ, ಜಾಂಬವಂತ, ಹನುಮಂತ, ನೀಲ ಮೊದಲಾದವರು. ಪಶ್ಚಿಮಕ್ಕೆ ಯಾರು? ಸುಷೇಣ, ಸುಗ್ರೀವನ ಮಾವನಾದ ತಾರೆಯ ತಂದೆಯಾಗಿರ್ತಕ್ಕಂಥ ಸುಷೇಣನು ಪಶ್ಚಿಮಕ್ಕೆ. ಉತ್ತರಕ್ಕೆ ಶತವಲಿ ಎಂಬ ಕಪಿನಾಯಕ. ಈ ಕಪಿನಾಯಕರುಗಳು ತಮ್ಮ ವಿಶಾಲವಾದ ಸೇನೆಯನ್ನು, ಸೇನಾ ನಾಯಕರನ್ನು, ಯೂಥ ಪತಿಗಳನ್ನು ಒಡಗೂಡಿ ಆಯಾ ದಿಕ್ಕಿಗೆ ಹೊರಟಿದ್ದಾರೆ. ಅವರ ಹೃದಯದಲ್ಲಿ ಸುಗ್ರೀವನ ಉಗ್ರ ಶಾಸನ ಇದೆ. ಶಾಸನ, ಆಜ್ಞೆ, ಸುಗ್ರೀವನ ಆಜ್ಞೆ, ಸುಗ್ರೀವಾಜ್ಞೆ ಅದು ಕಠೋರವಾಗಿರುವಂಥದ್ದು, ಅತ್ಯುಗ್ರವಾಗಿರ್ತಕ್ಕಂಥದ್ದು. ಆಜ್ಞೆಯನ್ನು ನಡೆಸಿದರೆ ದೊಡ್ಡ ಬಹುಮಾನ ಉಂಟು, ಇಲ್ಲದಿದ್ದರೆ ತಲೆದಂಡವೇ.
ಸುಗ್ರೀವನ ಅಪ್ಪಣೆಗಳು ಅಂಥದ್ದು, ಅದನ್ನು ಮೀರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತನ್ನ ಒಡೆಯನ ಉಗ್ರ ಶಾಸನವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿ ಹೊರಟ್ರಂತೆ. ಹೇಗೆ ಕಂಡಿತ್ತು ಆ ದೃಶ್ಯ ಅಂದರೆ, ಮಿಡತೆಗಳ ಹಿಂಡಿನಂತೆ. ಅಯ್ಯೋ, ಏನು ಇಂಥ ಚಿಲ್ಲರೆ ಉದಾಹರಣೆ ಕೊಡೋದಾ ಅಂತ ಅನ್ಕೋಬೇಡಿ. ಆ ಮಿಡತೆಗಳ ಹಿಂಡು ಸರಿಯಾಗಿ ಹೊರಟಿತ್ತು ಅಂದರೆ ಅದು ಹೇಗೆ ವ್ಯಾಪಿಸ್ತದೆ ಗೊತ್ತಾ? ಇತ್ತೀಚೆಗೆ ನೋಡಿ, ಈಗ ಆಗಾಗ ಬರ್ತಾ ಇದೆ ಮಿಡತೆಗಳ ಕಾಟದ ಬಗ್ಗೆ. ಬೆಳೆಗಳಿಗೆ ಮಿಡತೆಗಳ ಕಾಟ ನೀವು ಪತ್ರಿಕೆಗಳಲ್ಲಿ ಅಥವಾ ಅಲ್ಲಿ ಇಲ್ಲಿ ತಿಳ್ಕೊಂಡಿರಬೇಕು ಇದರ ಬಗ್ಗೆ. ಇತ್ತೀಚೆಗೆ ಪಾಕಿಸ್ತಾನ, ಇರಾನ್, ನಮ್ಮದೇ ದೇಶದ ಪಂಜಾಬ್, ರಾಜಸ್ಥಾನ ಮುಂತಾದ ಕಡೆಗೆ ಮಿಡತೆಗಳ ಹಾವಳಿ ಆಯಿತು. ಅದು ಹೇಗಿರ್ತದೆ ಅಂದರೆ 3 ಕಿಲೋಮೀಟರ್ ವ್ಯಾಪ್ತಿಯನ್ನು ಹಬ್ಬಿದೆ ಅಂತೆ. ಆ ಮಿಡತೆಗಳ ಹಿಂಡು 3 ಕಿಲೋಮೀಟರ್ ಆಕಾಶದಲ್ಲಿ ಅದು ಬಂದು ಬೆಳೆಗಳ ಮೇಲೆ ಕುಳಿತರೆ ಮತ್ತೇನು ಉಳಿಯೋದಿಲ್ಲ, ಏನು ಉಳಿಯೋಕ್ಕೆ ಸಾಧ್ಯ ಇಲ್ಲ. ಕೋಟಿ ಕೋಟಿ ಮಿಡತೆಗಳು ಹಿಂಡಿನಲ್ಲಿ ಬಂದು ದಾಳಿ ಮಾಡ್ತವೆ. ಅವು ರಾತ್ರಿ ಬಂದು ಅಂದರೆ ಬೆಳಗ್ಗೆ ಗದ್ದೆಯಲ್ಲಿ ಏನೂ ಇರೋದಿಲ್ಲ. 1-2 ಗದ್ದೆ ಅಲ್ಲ, ಕಿಲೋಮೀಟ್ರ್ ಗಟ್ಟಲೆ ಗದ್ದೆಯಲ್ಲಿ ಹೊಲದಲ್ಲಿ ಏನೊಂದು ಸಣ್ಣ ಚೂರನ್ನು ಕೂಡ ಉಳಿಸೋದಿಲ್ಲ ಅಂತ. ಅಂದರೆ ಅವು ಬಂದರೆ ಇಡೀ ಗದ್ದೆ ಅಥವಾ 10-100 ಗದ್ದೆಗಳನ್ನು ಹೇಗೆ ಮುಚ್ಚಿಬಿಡ್ತವೋ ನೆಲ ಕಾಣದಂತೆ, ಹಾಗೆ ಸಂಚಾದ್ಯ ಮೇದಿನಿ, ನೆಲ ಕಾಣದಂತೆ ಲಕ್ಷೋಪಲಕ್ಷ ಕೋಟ್ಯನುಕೋಟಿ ಸಂಖ್ಯೆಯಲ್ಲಿ ಕಪಿವೀರರು ತಮ್ಮ ತಮ್ಮ ದಿಕ್ಕುಗಳಿಗೆ ಹೊರಟರು. ದೊಡ್ಡ ಜನಶಕ್ತಿ, ಮ್ಯಾನ್ ಪವರ್ ಬೇಕು ಈ ಕಾರ್ಯಕ್ಕೆ. ಯಾಕೆಂದರೆ ಎಷ್ಟು ದೊಡ್ಡ ಭೂಮಂಡಲ, ಎಷ್ಟು ನಗರಗಳು, ಗ್ರಾಮಗಳು, ಪರ್ವತ, ನದಿ, ಕಾನನಗಳು, ಸಮುದ್ರ ತೀರಗಳು, ಗುಹೆಗಳು, ಗಹ್ವರಗಳು, ಇವನ್ನೆಲ್ಲ ಹುಡುಕ್ಬೇಕಲ್ಲ. ಹಾಗಾಗಿ ಇಷ್ಟೆಲ್ಲ ಜನಶಕ್ತಿ ಬೇಕಾಗಿತ್ತು. ಇತ್ತ ರಾಮ ಪ್ರಸ್ರವಣ ಪರ್ವತದಲ್ಲಿ ನ್ಯವಸತ್ ಸುಖವಾಗಿ ನೆಲೆಸಿದನು. ಹೃದಯದಲ್ಲಿ ಪ್ರತೀಕ್ಷೆ, 1 ತಿಂಗಳ ಪ್ರತೀಕ್ಷೆ. ಯಾಕೆಂದರೆ 1 ತಿಂಗಳ ಗಡುವನ್ನು ಸುಗ್ರೀವನು ತನ್ನ ಅನುಚರರಿಗೆ ಕೊಟ್ಟಿದ್ದಾನೆ. ಪೂರ್ಣೇ ಮಾಸೆ ನಿವರ್ತಧ್ವಂ, 1 ತಿಂಗಳು ಮುಗಿಯುವಾಗ ಬಂದು ನಿಲ್ಲಬೇಕು ನನ್ನ ಮುಂದೆ. ತಿಂಗಳು ತಪ್ಪಿದರೆ ತಲೆದಂಡ. ಹಾಗಾಗಿ 1 ತಿಂಗಳ ಪ್ರತೀಕ್ಷೆಯಲ್ಲಿ, ಅವಧಿಯ ಪ್ರತೀಕ್ಷೆಯಲ್ಲಿ ರಾಮನು ಪ್ರಸ್ರವಣ ಪರ್ವತದಲ್ಲಿ ಉಳ್ಕೊಂಡಿದ್ದಾನೆ. ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ಈ ಝರಿ ಹರಿತಕ್ಕಂಥ ಎಲ್ಲ ಪರ್ವತಗಳನ್ನು ಪ್ರಸ್ರವಣ ಅಂತ ಕರೀತಾರೆ. ಈ ಪ್ರಸ್ರವ ಅಂದರೆ ಆ ಝರಿ ಹರಿಯೋದಿದೆಯಲ್ಲ, ಅದಕ್ಕೆ ಪ್ರಸ್ರವ ಅಂತ ಹೆಸರು. ಪ್ರಸ್ರವಣ ಅಂದರೆ ಯಾವ ಪರ್ವತದಿಂದ ಝರಿಗಳು ಹರಿತವೆಯೋ ಅವೆಲ್ಲ ಪರ್ವತಗಳು ಪ್ರಸ್ರವಣ ಅನ್ನೋ ಹೆಸರಿಗೆ ಭಾಜನವಾಗಿರ್ತಕ್ಕಂಥದ್ದು. ರಾಮಾಯಣದಲ್ಲಿ ಬೇರೆ ಬೇರೆ ಪರ್ವತಗಳನ್ನು ಪ್ರಸ್ರವಣ ಅಂತ ಉಲ್ಲೇಖ ಮಾಡಿದ್ದಾರೆ. ಪ್ರಕೃತ ಇದು ಮಾಲ್ಯವತ್ ಪರ್ವತ, ಕಿಷ್ಕಿಂಧೆಯ ಸಮೀಪದ, ಈಗಿನ ಹಂಪಿಯ ಸಮೀಪದ ಮಾಲ್ಯವತ್ ಪರ್ವತ. ಅದು ಪೂರ್ವಘಟ್ಟ ಅಂತ ಪರ್ವತ ಶ್ರೇಣಿಯನ್ನು ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭವಾಗಿ ಈಶಾನ್ಯದಲ್ಲಿ ಕಡಪ, ಕರ್ನೂಲು, ನೆಲ್ಲೂರು, ಗುಂಟೂರು ಜಿಲ್ಲೆಗಳೆಲ್ಲ ಹರಡಿಕೊಂಡಿದೆ ಆ ಪರ್ವತ ಶ್ರೇಣಿ. ಮಾಲ್ಯವತ್ ಪರ್ವತ, ಅದಕ್ಕೆ ಪ್ರಸ್ರವಣ ಎಂಬುದಾಗಿಯೇ ಇನ್ನೊಂದು ಹೆಸರಿದೆ. ಅಲ್ಲಿ ರಾಮನು ವಾಸ ಮಾಡಿದ್ದಾನೆ. ಮಳೆಗಾಲವಿಡೀ ಅಲ್ಲೇ ಕಳೆದಿದ್ದಾನೆ. ಈಗ ಚಳಿಗಾಲ ಬಂದಿದೆ. ಈಗಲೂ ಕೂಡ ಅಲ್ಲಿಯೇ ಈ 1 ತಿಂಗಳು ಸೀತೆಯನ್ನು ಹುಡುಕಿ ಮರಳು ಬರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಮನ ವಾಸ್ತವ್ಯ ಅದೇ ಪ್ರಸ್ರವಣ ಪರ್ವತದ ಶಿಖರದ ಒಂದು ಗುಹೆಯಲ್ಲಿ ಇದೆ. ಅಲ್ಲಿ ವಾಸ ಮಾಡಿದ್ದಾನೆ ರಾಮ. ವಿಶ್ವಾಸ ಒಳ್ಳೆಯದು, ಆತ್ಮವಿಶ್ವಾಸ ಇನ್ನೂ ಒಳ್ಳೆಯದು. ನಮಗೆ ದೇವರಲ್ಲಿ ವಿಶ್ವಾಸ ಬೇಕು, ನಮಗೆ ಜಗತ್ತಿನಲ್ಲಿ, ಸೃಷ್ಟಿಯಲ್ಲಿ ವಿಶ್ವಾಸ ಬೇಕು, ನಮಗೆ ನಮ್ಮ ಒಡನಾಡಿಗಳಲ್ಲಿ, ಸಹಚರರಲ್ಲಿ ವಿಶ್ವಾಸ ಬೇಕು. ಅದಕ್ಕಿಂತ ಮುಖ್ಯವಾಗಿ ನಮಗೆ ನಮ್ಮಲ್ಲಿ ವಿಶ್ವಾಸ ಬೇಕು, ನಮ್ಮ ಕುರಿತು ನಮಗೆ ವಿಶ್ವಾಸ ಬೇಕು. ಆತ್ಮವಿಶ್ವಾಸ ಮಾಡಬಲ್ಲೆ ಎಂಬ ಭಾವ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಇಲ್ಲದಿದ್ದರೆ, ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಆತ್ಮವಿಶ್ವಾಸ ಇಲ್ಲದೆ ಇದ್ದಾಗ ಸೋತು ಹೋಗ್ತಾನೆ ಮನುಷ್ಯ. ಬೇಕು ಅದು, ಆದರೆ ಅದು ಅತಿಯಾಗಬಾರ್ದು. ಅದು ಅತಿ ಆದರೆ ಅದಕ್ಕೆ ಗರ್ವ ಎಂಬುದಾಗಿ ಹೆಸರು, ಸೊಕ್ಕು ಎಂಬುದಾಗಿ ಹೆಸರು ಅದಕ್ಕೆ. ಅದು ಆಗಬಾರ್ದು. ಅದಾದರೆ ಗರ್ವ ಬಂತು ಅಂದರೆ ಅದು ಭಂಗಕ್ಕೆ ಕಾರಣವಾಗ್ತದೆ, ಗರ್ವ ಭಂಗಕ್ಕೆ ಕಾರಣವಾಗ್ತದೆ. ಕರುಬುವನು ವಿಧಿ ಸೈರಿಸನು ದರ್ಪವನದ ಆರೊಳಂ.
ಕರುಭುವಂ ವಿಧಿ ಸೈರಿಸಂ ದರ್ಪವನದ ಆರೋಳಂ. ವಿಧಿ ದರ್ಪವನ್ನು ಸೇರಿಸೋದಿಲ್ಲಂತೆ. ಯಾರೇ ದರ್ಪವನ್ನು ಮಾಡಿದರೂ ಕೂಡ ಆ ದರ್ಪವನ್ನು ಮರೆಯುವುದಕ್ಕೆ ಬೇಕಾದ ಸನ್ನಿವೇಶಗಳನ್ನು ವಿಧಿ ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಕಗ್ಗದ ಕವಿ 2 ಉದಾಹರಣೆ ಕೊಟ್ಟಿದ್ದಾರೆ. ಗರ್ವ ಭಂಗವನ್ನು ಆಗಿಸಿದನು ಗರುಡಂಗೆ ಹರಿ. ಗರುಡನಿಗೆ ಗರ್ವ ಬಂತಂತೆ. ಆ ಗರ್ವ ಭಂಗವಾಗುವಂತೆ ಸನ್ನಿವೇಶವನ್ನು ಅವನ ಸ್ವಾಮಿಯಾದ ಹರಿಯೇ ನಿರ್ಮಾಣ ಮಾಡಿದನಂತೆ. ಹಾಗೆ ಮುರಿಯಿಸಿದನಂತೆ ಫಲುಗುಣನ ಹೆಮ್ಮೆ ಏನು. ಅರ್ಜುನನ ಗರ್ವ, ಅರ್ಜುನನ ದರ್ಪವನ್ನು ಹಲವು ಬಾರಿ ಮುರಿಯುತ್ತಾನೆ ಕೃಷ್ಣ ಪರಮಾತ್ಮ. ಹಾಗಾಗಿ ಕರುಭುವಂ ವಿಧಿ ಸೈರಿಸನು ದರ್ಪವನದ ಆರೋಳಂ. ಶಿರವ ಬಾಗಿಹುವುದೇ ಸರಿ, ತಲೆಬಾಗಿರಬೇಕು, ಕೈ ಮುಗಿದಿರಬೇಕು, ತಲೆಬಾಗಿರಬೇಕು, ವಿನೀತರಾಗಿರಬೇಕು, ಇದೇ ಸರಿ ಹೊರತು ಎದೆ ಉಬ್ಬಿಸಿ ತಲೆ ಎತ್ತಿ ನಾನು ಎನ್ನುವ ಹಾಗೆ ನಾವು ಇರಬಾರ್ದು. ಇಲ್ಲಿ ರಾಮ ಹನುಮ ಸುಗ್ರೀವರಲ್ಲಿ ವಿಶ್ವಾಸ, ಇತರ ಕಪಿಗಳಲ್ಲಿ ಆತ್ಮವಿಶ್ವಾಸ, ಕೆಲವರಲ್ಲಿ ಅದು ಎಲ್ಲ ಮೀರಿತು, ಬಡಾಯಿಯ ರೂಪವನ್ನು ಪಡೆದುಕೊಂಡಿತು. ತಾವು ಹೊರಡುವ ಮುನ್ನ ಕಪಿನಾಯಕರು ಅನೇಕರು ಕಪಿರಾಜನ ಸನ್ನಿಧಿಯಲ್ಲಿ, ಸುಗ್ರೀವನ ಸನ್ನಿಧಿಯಲ್ಲಿ ತಮ್ಮ ಪರಾಕ್ರಮವನ್ನು ಕೊಚ್ಚಿಕೊಂಡರು. ಆಡದೆ ಮಾಡುವನು ರೂಢಿಯೊಳಗುತ್ತಮನು. ಹನುಮಂತ ಅಂಥವನು, ಏನೂ ಹೇಳಲಿಲ್ಲ ಬಾಯಿಂದ, ಆದರೆ ಮಾಡಿ ತೋರಿಸ್ತಿದ್ದಾನೆ. ಆದರೆ ಇವರು ಸ್ವಲ್ಪ ಆಡ್ಕೊಳ್ತಾ ಇದ್ದಾರೆ. ಸುಗ್ರೀವನ ಸನ್ನಿಧಿಯಲ್ಲಿ ಹೋಗಿ ಏನೆಲ್ಲ ಹೇಳಿದ್ರಂತೆ ಕಪಿಗಳು, ಏನೆಲ್ಲ ಮಾಡಿದ್ರಂತೆ ಅಂದರೆ ನದಂತಹ ಸದ್ದು ಮಾಡಿದ್ರಂತೆ, ಉನ್ನದಂತಹ ಇನ್ನೂ ದೊಡ್ಡ ಸದ್ದು ಕೇಕೆ ಹಾಕಿದ್ರಂತೆ, ಗರ್ಜಂತಹ ದೊಡ್ಡ ಗರ್ಜನೆ ಮಾಡಿದ್ರಂತೆ, ಆ ಗರ್ಜನೆ ಸಾಲದು ಎಂಬಂತೆ ಕ್ಷೇಲಂತಹ ಸಿಂಹ ಗರ್ಜನೆ ಮಾಡಿದ್ರಂತೆ, ಧಾವಮಾನ ಓಡಿದ್ರಂತೆ ಕಪಿಗಳು, ಆ ಕಡೆ ಈ ಕಡೆ ಓಡ್ತಾರೆ. ವಿನದಂತಹ ಇನ್ನೂ ದೊಡ್ಡ ಸದ್ದು ಮಾಡಿದ್ರಂತೆ. ಇದೆಲ್ಲ ಮಾಡಿ ಹೇಳಿದ್ದೇನು ಅಂದರೆ ಆನಯಿಷ್ಯಾಮಹೇ ಸೀತಾಂ, ಸೀತೆಯನ್ನು ನಾವು ಕರೆ ತರ್ತೇವೆ. ಹನಿಷ್ಯಾಮಶ್ಚ ರಾವಣಂ, ರಾವಣನನ್ನು ನಾವು ಕೊಂದು ಕಳಿತೇವೆ. ಹೀಗೆಲ್ಲ ಹೇಳ್ತಾ ಸಮಷ್ಟಿಯಿಂದ ಹೇಳಿದ್ರೆ ತೊಂದರೆ ಇಲ್ಲ, ವೈಯಕ್ತಿಕವಾಗಿ ಪ್ರಾರಂಭ ಆಯ್ತಂತೆ. ಒಬ್ಬೊಬ್ಬನೇ ಅಹಮೇಕೋ ಹನಿಷ್ಯಾಮಿ, ನಾನು ಒಬ್ಬನೇ ರಾವಣನನ್ನು ಸಂಹಾರ ಮಾಡಿಬಿಡ್ತೇನೆ. ಪ್ರಾಪ್ತಂ ರಾವಣ ಮಾಹವೇ. ಅದಾದ ಮೇಲೆ ರಾವಣನನ್ನು ಕೊಂದ ಮೇಲೆ ಸುಲಭ, ಮತ್ತೇನು ಕಷ್ಟ ಇಲ್ಲ, ಸೀತೆಯನ್ನು ಕರ್ಕೊಂಡು ಬರ್ತೇನೆ. ಪಾಪ ಅವಳು ನಡುಗ್ತಾ ಇರ್ತಾಳೆ, ಭಯದಿಂದ ದುಃಖದಿಂದ ಶ್ರಮದಿಂದ ನಡುಗ್ತಾ ಇರ್ತಾಳೆ. ಅಂಥ ಸೀತೆಯನ್ನು ನಾನು ಒಬ್ಬನೇ ಹೋಗಿ ರಾವಣನನ್ನು ಕೊಂದು ಕರ್ಕೊಂಡು ಬರ್ತೇನೆ, ಇರಿ ನೀವೆಲ್ಲ. ಯಾಕೆ ಬರೋದು ಸುಮ್ಮನೆ? ನಮ್ಮ ದೊರೆಗಳಿಗೆ ಯಾಕೆ ಹೀಗೆಲ್ಲ ಅನ್ನಿಸ್ತೋ ಗೊತ್ತಿಲ್ಲ. ಈ ಸಣ್ಣ ಕೆಲಸಕ್ಕೆ ಇಷ್ಟೆಲ್ಲ ಕೋಟಿ ಕಪಿಗಳು ಬೇಕಾ? ಅದು ನಾನಿರುವಾಗ. ಅಹಮೇಕೋ ಹನಿಷ್ಯಾಮಿ ಅಹಮೇಕಃ ಕರಿಷ್ಯಾಮಿ, ನಾನು ಒಬ್ಬನೇ ಮಾಡ್ತೇನೆ. ಏಕ ಏವಾ ಹರಿಷ್ಯಾಮಿ ಪಾತಾಲಾದಿಪಿ ಜಾನಕೀಂ, ಅದು ಬೇಕಾದರೆ ಅತಲ ವಿತಲ ಸುತಲ ರಸಾತಲ ಪಾತಾಳದಲ್ಲಿರಲಿ ಸೀತೆ, ನಾನೊಬ್ಬ ಹೋಗಿ ಸೀತೆಯನ್ನು ಕರ್ಕೊಂಡು ಬರ್ತೇನೆ, ಅಗತ್ಯವಿಲ್ಲ ಸೇನೆ ಇದ್ದು. ಒಬ್ಬೊಬ್ಬರು ನಂತರ ಈಗ ಕೂಗಾಡ್ತಾ ಇದ್ದಾರೆ, ಬೊಬ್ಬಿಡ್ತಾ ಇದ್ದಾರೆ. ಮತ್ತೊಬ್ಬ ಕಪಿನಾಯಕ ಹೇಳಿದ್ರಂತೆ ವಿಮತಿಷ್ಯಾಮ್ಯಹಂ ವೃಕ್ಷಾಂ, ನಾನು ಮಹಾವೃಕ್ಷಗಳನ್ನು ಬುಡಮೇಲು ಮಾಡುವೆ. ಅದು ಯಾಕೋ ಗೊತ್ತಿಲ್ಲ, ಈಗ ಸಂದರ್ಭ ಇಲ್ಲ ಅದಕ್ಕೇನು, ಅದಕ್ಕೆ ಹಾಗೆ ಅನಿಸಿದೆ ಅದಕ್ಕೆ. ಹಾಗಾಗಿ ಅಹಮೇ ವಿಮತಿಷ್ಯಾಮ್ಯಹಂ ವೃಕ್ಷಾನ್, ದೊಡ್ಡ ದೊಡ್ಡ ಮರಗಳನ್ನು ನಾನು ಬುಡಮೇಲು ಮಾಡುವೆ. ಮತ್ತೊಬ್ಬ ಹೇಳಿದಂತೆ ನಾನು ಪರ್ವತಗಳನ್ನೇ ಮುರಿದು ಕೆಡಹುವೆ. ಇನ್ನೊಬ್ಬ ಹೇಳಿದಂತೆ ನಾನು ಭೂಮಿಯನ್ನೇ ಸೀಳುವೆ. ಧರಣಿಂ ಧಾರಯಿಷ್ಯಾಮಿ, ಭೂಮಿಯನ್ನೇ ಸೀಳಿ ಇಬ್ಬಾಗ ಮಾಡಿಬಿಡ್ತೇನೆ. ಇನ್ನೊಬ್ಬ ಹೇಳಿದಂತೆ ನಾನು ಕ್ಷೋಭಯಿಷ್ಯಾಮಿ ಸಾಗರಾನ್, ಸಪ್ತ ಸಾಗರಗಳನ್ನು ಪ್ರಕ್ಷುಬ್ಧಗೊಳಿಸ್ತೇನೆ, ಉಲ್ಲೋಲ ಕಲ್ಲೋಲ ಮಾಡ್ತೇನೆ ಸಮುದ್ರಗಳನ್ನು. ಅಲ್ಲ, ಸದ್ಯ ಸೀತೆ ಕರ್ಕೊಂಡು ಬರೋದಿರೋದು, ಕರ್ಕೊಂಡು ಬರೋದು ಕೂಡ ಅಲ್ಲ, ಸೀತೆಯ ಇರವನ್ನು ತಿಳಿದು ಬರುವಂಥದ್ದು. ಕರ್ಕೊಂಡು ಬರಲಿಕ್ಕೆ ಅಪಣೆ ಇಲ್ಲ. ಈಗ ಸೀತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಆ ರಾವಣ ಇಲ್ಲಿದ್ದಾನೆ, ಏನು ಮಾಡ್ತಾನೆ, ಇದನ್ನು ತಿಳಿದು ಬರುವಂಥದ್ದು ಮಾತ್ರ ಸೂಚನೆ ಇರುವಂಥದ್ದು. ಎಲ್ಲೋ ದಾರಿ ತಪ್ಪಿ ಇದು ಪಾಪ ತಂಪಾಡಿ ತಾವು ನೆಟ್ಟಿಗೆ ನಿಂತಿರ್ತಕ್ಕಂಥ ವೃಕ್ಷಗಳನ್ನು ತಲೆ ಕೆಳಗೆ ಮಾಡ್ತಕ್ಕಂಥದ್ದು, ಅಲ್ಲಾಡದೆ ನಿಂತಿರ್ತಕ್ಕಂಥ ಪರ್ವತಗಳನ್ನೆಲ್ಲ ಮುರಿದು ಹಾಕುವಂಥದ್ದು, ಇದೆಲ್ಲ ಯೋಚನೆಗಳು ಬರ್ತಾ ಇವೆ ಅವರು. ಅಹಂ ಯೋಜನ ಸಂಖ್ಯಾಯ ಪ್ಲವಿತ ನಾಥ ಸಂಶಯ, ಇಂತಿಷ್ಟು ಯೋಜನೆಗಳು ದೂರವನ್ನು ನಾನು ಹಾರಬಲ್ಲೆ. 100 ಯೋಜನ, 100ಕ್ಕಿಂತ ಹೆಚ್ಚು
ಯೋಜನೆಗಳ ದೂರವನ್ನು ನಾನು ಹಾರಬಲ್ಲೆ. ನನ್ನ ಗತಿಗೆ ತಡೆಯಲ್ಲಿ ಭೂಮಂಡಲದಲ್ಲಿ, ಸಮುದ್ರಗಳಲ್ಲಿ, ಪರ್ವತಗಳಲ್ಲಿ, ವನಗಳಲ್ಲಿ, ಪಾತಾಳದಲ್ಲಿರಲಿ ನನ್ನ ಏನು ವೇಗ ಇದೆ ಅದಕ್ಕೆ ಎಲ್ಲಿಯೂ ಏನೂ ತಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆಲ್ಲ ಕಪಿರಾಜನ ಆಸ್ಥಾನದಲ್ಲಿ ಸುಗ್ರೀವನ ಸಮ್ಮುಖದಲ್ಲಿ ಬಾಯಿ ಪರಾಕ್ರಮದ ಸ್ಪರ್ಧೆ ಏರ್ಪಟ್ಟಿತು. ಇತ್ಯೇಕೈಕಂ ತದಾ ತತ್ರ ವಾನರಾಹ ಬಲದರ್ಪಿತಾಹ ಊಚುಶ್ಚ ವಚನಂ ತತ್ರ ಹರಿರಾಜಸ್ಯ ಸನ್ನಿಧವು. ಬಲದರ್ಪಿತರಾದ ಆ ವಾನರರು ಇತ್ತು ಶಕ್ತಿ, ಪಾಪ ಶಕ್ತಿ ಇಲ್ಲ ಅಂತಿಲ್ಲ, ಭಾರಿ ಶಕ್ತಿ ಇತ್ತು. ಆದರೆ ಕಾರ್ಯ ಮತ್ತೂ ದೊಡ್ಡದದು. ಇವರ ಶಕ್ತಿ ದೊಡ್ಡದು ಹೌದು, ಆದರೆ ಕಾರ್ಯ ಅದಕ್ಕಿಂತ ಎಷ್ಟೋ ಮಹತ್ತರವಾಗಿರ್ತಕ್ಕಂಥದ್ದು. ಅದರ ಕಲ್ಪನೆ ಇಲ್ಲದೆ ಬಲದರ್ಪಿತರಾದ ವಾನರ ಯೂಥಪತಿಗಳು ಸಭಾ ಮಧ್ಯದಲ್ಲಿ ತಮ್ಮ ಬಡಾಯಿಯನ್ನು ಕೊಚ್ಚಿಕೊಂಡರು.